ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಒಂದು ಅಪವಾದದ ಆರೋಪದ ಅದ್ರ ಮೇಲೆ ಇದು ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದಂಥ ಪಕ್ಷ, ಡಿಕ್ಟೇಟರ್ ಪಕ್ಷ ಅನ್ನುವಂಥದ್ದು ಅದೇನು ಸುಳ್ಳಲ್ಲ. ಹಂಗಾಗಬಾರ್ದು ಅನ್ನೋದು ವಿರೋಧ ಪಕ್ಷಗಳ ಒಂದು ಭಯ, ಆತಂಕ. ದ್ವೇಷ ಭಾಷಣ ನೆಪದಲ್ಲೇ ಒಬ್ಬ ಮಂತ್ರಿ ಅಥವಾ ಮುಖ್ಯಮಂತ್ರಿ ಅವರು ಡಿಕ್ಟೇಟರ್ ಆಗಬಾರ್ದು. ಮತ್ತು ಪೊಲೀಸರು ಇನ್ನಷ್ಟು ಏನಪ್ಪ ಅಂತಂದ್ರೆ ಅಲ್ಲಿ ಡಿಕ್ಟೇಟ್ ಮಾಡಬಾರ್ದು. ಈಗಾಗಲೇ ಪೊಲೀಸ್ ಇಲಾಖೆ ಬಗ್ಗೆ ಸಾಕಷ್ಟು ಆರೋಪಗಳಿದ್ದಾವೆ. ಭ್ರಷ್ಟಾಚಾರ ಸಾಕಷ್ಟು ಮಿತ್ರಹೋಗ್ತಾ ಇದೆ, ರೊಕ್ಕ ವಸೂಲಿ ಮಾಡೋದು, ಮತ್ತೇನೋ ಮಾಡೋದು, ಕೆಲವು ಕಡೆ ನಾವು ನೋಡ್ತಾನೆ ಇದ್ದೀವಿ. ದರೋಡೆ ಕೆಲಸಗಳು ಸಹಿತ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪಗಳಿದ್ದಾವೆ. ಇದೊಂದು ಕೊಟ್ಟರು ಕೈ ಅಸ್ತ್ರ ಕೊಟ್ಟರೆ ಇನ್ನಷ್ಟು ಅವರು ಡಿಕ್ಟೇಟರ್ ಆಗ್ತಾರೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ ಮತ್ತು ಚಿಂತನೆ. 75 ವರ್ಷಗಳಲ್ಲಿ ಬರಲಾರಂಥ ವಿಷಯ ಈಗ ಯಾಕೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಆರ್ ಅಶೋಕ್ ಅವರು. ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಅದ, ಅದರ ಅವಶ್ಯಕತೆ ಇರಲಿಲ್ಲೇನೋ ಅಂತ. ಯಾಕಂದ್ರೆ ಹಿಂದಿನ ನಮ್ಮ ಕಾನೂನಲ್ಲೇ ಆರಂಭದಿಂದ CRPC ಒಳಗೆ ಅನೇಕ ಇಂಥ ತಪ್ಪುಗಳಿಗೆ ಶಿಕ್ಷೆಗಳಿದ್ದಾವೆ. ಆದರೆ ಆ ವಿದ್ಯುತ್ ಸಹಿತ ತಪ್ಪಿಸ್ಕೊಳ್ತಾ ಇದ್ರು. ಅದ್ರ ಸಲುವಾಗಿ ನೋಡ್ರಿ ಇವತ್ತು ಹೆಣ್ಣಿನ ಮೇಲೆ ಅತ್ಯಾಚಾರ ಸಲುವಾಗಿ, ಮಗುವಿನ ಮೇಲೆ ಅತ್ಯಾಚಾರ ಸಲುವಾಗಿ ಪೋಕ್ಸೋ ಕಾಯ್ದೆ ತಂದರೂ ಸಹಿತ ಇನ್ನೂ ನಿಲ್ತಾ ಇರಲಿಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ. ಕಠೋರವಾದ ಕಾನೂನು ತಂದಿದ್ದಾರೆ ಅದನ್ನು ಪೋಕ್ಸೋ. ಇವತ್ತು ಆ ಪೋಕ್ಸೋದ ಹಿಡಿದಲ್ಲೇ ದೊಡ್ಡ ನಮ್ಮ ಯಡಿಯೂರಪ್ಪನವರು ಏನೋ ಅವ್ರನ್ನ ಆರೋಪದ ಅವ್ರು ಸಿಗ್ತಾ ಇಲ್ಲ ಆ ಬಲೆಗೆ. ಅಂದ್ರೆ ಎಂಥ ಕಾನೂನು ತಂದರು ಇಲ್ಲಿ ತಪ್ಪಿಸ್ಕೊಳ್ತಾ ಇರ್ತಾರೆ. ಅದರಲ್ಲೂ ರಾಜಕೀಯ ಪ್ರಭಾವ ಇದ್ದಂಥ